ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನಲ್ಲಿ ನಾವು 2024-25 SSLC ಮಾದರಿ ಪ್ರಶ್ನೆ ಪತ್ರಿಕೆ 1ರ ಉತ್ತರ ಪತ್ರಿಕೆಯನ್ನು ನಾವು ಇವತ್ತು ಚರ್ಚಿಸೋಣ. ಓಕೆ, ವಿಷಯ ಗಣಿತ ಮತ್ತು ಕನ್ನಡ ಮಾಧ್ಯಮದ್ದು. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ನಾವು ಬರೀಬೇಕಾಗ್ತದೆ ವಿದ್ಯಾರ್ಥಿಗಳಲ್ಲಿ. 1ನೇದು 5^2 × 2 ಮತ್ತು 5^5 × 5ರ ಮಸಾವು ಯಾವ ರೀತಿ ಕಂಡುಹಿಡಿಯಬೇಕಾಗ್ತದೆ ಅಂದರೆ, ಇಲ್ಲಿ ವಿದ್ಯಾರ್ಥಿಗಳೇ, ನಾವು ಅದನ್ನು 5^2 × 2 ಅಂದರೆ ಅದು ಎಷ್ಟು ಅಂಕಿ ಬರ್ತದೆ ಅನ್ನೋದನ್ನು ನಾವು ಬರೆದುಕೊಳ್ಬೇಕು. ನಂತರ ಆ 2 ಅಂಕಿಗಳ ಮಸಾವನ್ನು ನಾವು ತೆಗೆದುಕೊಂಡಾಗ ಬಿಡಿಸಿದಾಗ 2 × 5 ನಮಗೆ ಸರಿಯಾದ ಉತ್ತರ ದೊರೆಯುತ್ತದೆ. ಓಕೆ, ಎರಡನೇದಾಗಿ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು. ಆಪ್ಷನ್ ನಂಬರ್ ಸಿ n(n+1) ಕೆಳಭಾಗದಲ್ಲಿ 2. ಮೂರನೆಯದು a1x + b1y + c1 0 ಮತ್ತು a2x + b2y + c2 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಕೆಳಗಿನ ಯಾವ ಸಂದರ್ಭವೂ ಉಂಟಾಗುವುದಿಲ್ಲ ಅಂತ ಇದೆ. ಅಂದರೆ ಆಪ್ಷನ್ ಎ, ಬಿ, ಸಿ ಈ 3 ಆಪ್ಷನ್ಗಳು ಹೇಗಿದೆ ಅಂದರೆ, ಇಲ್ಲಿ ಸಮಾಂತರವಾಗಿರುತ್ತವೆ, ಐಕ್ಯಗೊಳ್ಳುತ್ತವೆ ಮತ್ತು ಛೇದಿಸುತ್ತವೆ, ಈ ರೀತಿಯಾಗಿ ಬರ್ತದೆ. ಆದರೆ 4ನೇದು ಒಂದು ಏನು ಆಪ್ಷನ್ ಇದೆಯಲ್ಲ ವಿದ್ಯಾರ್ಥಿಗಳೇ, ಅದು ತಪ್ಪಾದ ಹೇಳಿಕೆಯಾಗಿದೆ. ಆದ್ದರಿಂದ ಆ ಸಂದರ್ಭವು ನಮಗೆ ಇಲ್ಲಿ ಉಂಟಾಗುವುದಿಲ್ಲ. ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವ y = p(x) ಬಹುಪದೋಕ್ತಿಯು ಹೊಂದಿರುವ ಶೂನ್ಯತೆಗಳ ಸಂಖ್ಯೆಯು. ಇಲ್ಲಿ x ಮತ್ತು x' ಇಲ್ಲಿ 3 ಶೂನ್ಯತೆಗಳನ್ನು ಹೊಂದಿದೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳನ್ನ. 5ನೇದು x + 2 = 6. ಇದು ಒಂದು ಯಾವ ರೀತಿಯ ಸಮೀಕರಣ ಆಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ವಿದ್ಯಾರ್ಥಿಗಳೇ. ಓಕೆ, ಇಲ್ಲಿ ನೋಡಿ, x + 2 = 6 ಅಂದರೆ ಅದನ್ನು ನಾವು ಸರಳ ರೂಪಕ್ಕೆ ತಂದಾಗ x² + 2x - 6 0. ಅಂದರೆ ax² + bx + c 0. ಇದಕ್ಕೆ ನಾವು ಹೊಂದಾಣಿಕೆ ಮೇಲೆ ನೋಡಿದಾಗ ಇದು ನಮಗೆ ವರ್ಗ ಸಮೀಕರಣ ಆಗಿದೆ ಅಂತ ನಾವು ಹೇಳ್ಬೋದು ಇಲ್ಲಿ. ಓಕೆ, ಇನ್ನು 6ನೇದು ಚಿತ್ರದಲ್ಲಿ ತ್ರಿಭುಜ PQR ಸರ್ವಸಮ ತ್ರಿಭುಜ ABC ಆಗಿದೆ. ಇವುಗಳಲ್ಲಿ ತ್ರಿಭುಜಗಳ ಅನುರೂಪ ಬಾಹುಗಳ ಜೋಡಿಯು ಆಪ್ಷನ್ ನಂಬರ್ ಎ PQ ಮತ್ತು ABಗಳು ಸಮವಾಗಿದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಅನುರೂಪ ಬಾಹುಗಳ ಜೋಡಿಯಾಗಿದೆ. 7ನೇದು sin² A - cos² A ಇದಕ್ಕೆ ಸಮನಾಗಿದೆ ಅಂತ ಹೇಳಿದೆ. ಆಪ್ಷನ್ ನಂಬರ್ ಬಿ 1 - 2 cos² A. 8ನೇದು ಆಪ್ಷನ್ನು ವಿದ್ಯಾರ್ಥಿಗಳೀಗ ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತವು ಸಿ ಆಪ್ಷನ್ 1 ಆಗಿರ್ತದೆ. ನೆಕ್ಸ್ಟು ಇನ್ನು 2ನೇದರಲ್ಲಿ 8 ಪ್ರಶ್ನೆಗಳು ನಾವು ಬಿಡಿಸುವಂಥ ಪ್ರಶ್ನೆಗಳಾಗಿರುತ್ತವೆ ವಿದ್ಯಾರ್ಥಿಗಳೇ, 1 ಅಂಕದ್ದು. ಇದರಲ್ಲಿ 9ನೇದು 2x + by = 8 ಮತ್ತು 2(2x + 3y = 16. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನೇಕ ಪರಿಹಾರಗಳನ್ನು ಹೊಂದಿದ್ದರೆ ಬಿ ಬೆಲೆಯನ್ನು ನಾವು ಕಂಡುಹಿಡಿಯಿರಿ ಅಂತ ಇದೆ. ಆನ್ಸರು ಫಸ್ಟ್ಗೆ ನಾವು ಮೊದಲನೆಯದಾಗಿ 2x + by = 8 ಇದು ಇಕ್ವೇಷನ್ ನಂಬರ್ 1 ಅಂತ, ಮತ್ತು ಇನ್ನೊಂದು 2(2x + 3y = 16. ಅದನ್ನು ನಾವು ಬಿಡಿಸಿದಾಗ ಗುಣಾಕಾರ ಮಾಡಿದಾಗ 4x + 6y = 16. ಅಂದರೆ ಇದು ಇಕ್ವೇಷನ್ ನಂಬರ್ 2 ಅಂತ ಇದೆ. ಈಗಾಗಲೇ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ, ಅವರು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನೇಕ ಪರಿಹಾರಗಳನ್ನು ಹೊಂದಿದ್ದೀರಿ. ಅಂದರೆ a1/a2 = b1/b2 = c1/c2 ಆಗಿರ್ತದೆ. ಓಕೆ, ಆಗ ನಾವು a1 b1 ಮತ್ತು c1 a2 b2 c2ಗಳ ಬೆಲೆಗಳನ್ನು ತುಂಬಿದಾಗ ನಮಗೆ ನಾವು ಭಾಗಿಸಿದಾಗ ನಮಗೆ ಅಲ್ಲಿ ಬಿನ ಉತ್ತರ 3 ಅಂತ ಗೊತ್ತಾಗ್ತದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 10ನೇದು p(x) = 5x3 - 3x² + 12x - 8. ಈ ಬಹುಪದೋಕ್ತಿಯ ಡಿಗ್ರಿಯನ್ನು ಮಹತ್ತಮ ಘಾತವನ್ನು ಬರೆಯುವಂತೆ ಇದೆ. ಇಲ್ಲಿ ಮಹತ್ತಮ ಘಾತವು 3 ಆಗಿದೆ ವಿದ್ಯಾರ್ಥಿಗಳೇ. 11ನೇದು sin A = √3 ಕೆಳಭಾಗದಲ್ಲಿ 2 ಮತ್ತು cos A ಬೆಲೆ 1 ಕೆಳಭಾಗದಲ್ಲಿ 2 ಆದರೆ tan A ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. tan A ಅಂದರೆ ಏನು? sin A ಕೆಳಭಾಗದಲ್ಲಿ cos A ಅಂತ ನಮಗೆ ಈಗಾಗಲೇ ಗೊತ್ತು.
ಆಗ ನಾವು ಆ ಬೆಲೆಗಳನ್ನು ಸೈನೆ ಮತ್ತು ಕಾಸೆ ಬೆಲೆಗಳನ್ನು ತುಂಬಿದಾಗ ಇಲ್ಲಿ 2 ಮತ್ತು 2 ಕ್ಯಾನ್ಸಲ್ ಆಗ್ತದೆ ವಿದ್ಯಾರ್ಥಿಗಳೇ. ಆಗ ಉಳಿತದೆ ಏನಂದರೆ ಬರೀ √3. ಅಂದರೆ ಟ್ಯಾನ್ ಎ ಬೆಲೆ ಎಷ್ಟಾಗ್ತದೆ? √3. 12ನೇದ್ದು ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಾದ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧವನ್ನು ಬರೆಯಿರಿ ಅಂತ ಇದೆ. ಇಲ್ಲಿ ನಮ್ಮ ಉತ್ತರವು 3 ಮಧ್ಯಾಂಕ = ಬಹುಲಕ + 2 ಸರಾಸರಿ ಆಗ್ತದೆ. 13ನೇದ್ದು x+1 ಕೆಳಭಾಗದಲ್ಲಿ 2 = 3 ಕೆಳಭಾಗದಲ್ಲಿ x. ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ. ಆದರ್ಶ ರೂಪ ಅಂದರೆ ಹೆಂಗೆ ಅಂದರೆ ax² + bx + c = 0. ಅಂದರೆ ಈ ರೀತಿಯಲ್ಲಿ ನಾವು ಕಂಪೇರನ್ನು ಮಾಡಬೇಕಾಗ್ತದೆ. ಅಂದರೆ ಕೊಟ್ಟಿರೋ ಪ್ರಶ್ನೆ x+1 ಕೆಳಭಾಗದಲ್ಲಿ 2 = 3 ಕೆಳಭಾಗದಲ್ಲಿ x. ನಾವು ಓರೆ ಗುಣಾಕಾರ ಮಾಡಿದಾಗ x ಇನ್ ಬ್ರಾಕೆಟ್ x+1 = 3 × 2. ನಾವು ಬಿಡಿಸಿದಾಗ x² + x = 6. 6ಅನ್ನು ನಾವು ಎಡಕ್ಕೆ ತೆಗೆದುಕೊಂಡಾಗ x² + x - 6 = 0. ಇದು ನಮ್ಮದು ವರ್ಗ ಸಮೀಕರಣ ಆಗ್ತದೆ, ಆದರ್ಶ ರೂಪ ಆಗ್ತದೆ ವಿದ್ಯಾರ್ಥಿಗಳೇ. ಇನ್ನು 14ನೇದ್ದು ಮೂಲ ಬಿಂದುವಿನಿಂದ 6,8 ಈ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಉತ್ತರ ದೂರ ಕಂಡುಹಿಡಿಯುವ ಸೂತ್ರ ಮೂಲ ಬಿಂದುವಿನಿಂದ ಅಂದರೆ √x² + y². ಇಲ್ಲಿ x ಅಂದರೆ 6, y ಅಂದರೆ 8. ಆಗ ನಾವು ಈ ರೀತಿಯಾಗಿ ಬಿಡಿಸಿದಾಗ ಅಲ್ಲಿ ದೂರವು 10 ಮಾನ ಆಗ್ತದೆ, 10 ಮಾನಗಳಾಗ್ತದೆ ವಿದ್ಯಾರ್ಥಿಗಳೇ. ಇನ್ನು 15ನೇದ್ದು ಚಿತ್ರದಲ್ಲಿ ತ್ರಿಭುಜ POQ ಸಮ ತ್ರಿಭುಜ ROS ಮತ್ತು PQ ಸಮಾಂತರ SR ಆಗಿದೆ. PQ ಅನುಪಾತ SR ಇದು 1:2 ಆದರೆ OS ಮತ್ತು OQ ಅನ್ನು ನಾವು ಕಂಡುಹಿಡಿಯಬೇಕಾಗುತ್ತದೆ. ಇಲ್ಲಿ OS ಅನುಪಾತ OQಯು 2:1 ಇದೆ. ನೆಕ್ಸ್ಟು 16ನೇದ್ದು ಒಂದು ಸಿಲಿಂಡರಿನ ವೃತ್ತಾಕಾರದ ಪಾದದ ಪರಿಧಿಯು 44 ಸೆಂಟಿಮೀಟರ್ ಮತ್ತು ಅದರ ಎತ್ತರ 10 ಸೆಂಟಿಮೀಟರ್ ಆಗಿದೆ. ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ ಪ್ರಶ್ನೆ. ಇಲ್ಲಿ ನೋಡಿ, ಮೊದಲನೇದಾಗಿ ವೃತ್ತಾಕಾರದ ಪರಿಧಿ ಅಂದರೆ ಅದು ಸಿಲಿಂಡರಿನ ಪಾದವು ವೃತ್ತಾಕಾರದಲ್ಲಿದೆ. ಅದರ ವೃತ್ತಾಕಾರದ ಪರಿಧಿಯ ಸೂತ್ರ 2πr. ಅಂದರೆ ಅದನ್ನು ಈಗಾಗಲೇ ನಮಗೆ ಕೊಟ್ಟಿದ್ದಾರೆ ಇಲ್ಲಿ 44 ಸೆಂಟಿಮೀಟರ್ ಅಂತೇಳಿ. ಓಕೆ, ಆದ್ದರಿಂದ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರವು 2πrh. ಈಗ 2πr ಅಂದರೆ ಎಷ್ಟು ವಿದ್ಯಾರ್ಥಿಗಳು? ಇಲ್ಲಿ 44 ಸೆಂಟಿಮೀಟರ್ ಗುಣಿಸು h ಅಂದರೆ 10 ಸೆಂಟಿಮೀಟರ್. ಆದ್ದರಿಂದ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವು 440 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ವಿದ್ಯಾರ್ಥಿಗಳೇ. ಓಕೆ.